ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಿನ್ನೆ ದಿನ ಸಂಜೆ ಚಿಕ್ಕೋದಟ್ಟಿ ಎಂಬ ಗ್ರಾಮದಲ್ಲಿ ಮುಂಡರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಗಲಾಟೆ ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಸುಮಾರು 4:15 ಇಂದ 6 ಗಂಟೆ ನಡುವೆಯಲ್ಲಿ 2 ಗುಂಪುಗಳ ನಡುವೆ ಈ ಒಂದು ಗಲಾಟೆ ಮತ್ತೆ ಘರ್ಷಣೆ ನಡೆದಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಒಂದು ಗುಂಪು SC ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಗುಂಪಾಗಿದ್ದು, ಆ ಕಡೆ ಗುಂಪು ST ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಗುಂಪಾಗಿರುತ್ತೆ. ಈ ಒಂದು ಘಟನೆ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಊರಲ್ಲಿ ST ಸಮುದಾಯದ ಒಂದು ಹುಡುಗನ್ಗೆ ಸಂಬಂಧಪಟ್ಟ ಒಂದು ಹೊಲದಲ್ಲಿ ನೀರಿನ ಬಳಕೆಗೆ ವಿಚಾರಕ್ಕಾಗಿ, ಅಂದ್ರೆ ಇವ್ರು ಬಂದು ಅಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗಿದ ಸಂದರ್ಭದಲ್ಲಿ ಅವರು ಅದಕ್ಕೆ ಅಬ್ಜೆಕ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮಾತು ಬೆಳೆದು ಆನಂತರ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ತಿಳಿದು ಬರ್ತಿದೆ. ಇದ್ರ ಜೊತೆಗೆ ಹುಡುಗರ ಜೊತೆ ಪ್ರಾರಂಭ ಆಗಿದ್ದ ಗಲಾಟೆ ಆಮೇಲೆ ಬೇರೆ ದೊಡ್ಡರು ಕೂಡ ಪಾಲ್ಗೊಂಡಿದ್ದು, ಇಬ್ಬರ ನಡುವೆನೂ ಕಲ್ತೂರಾಟ ಆಗಿದ್ದು, ಮತ್ತೆ ಕಂಪ್ಲೇಂಟಿನ ಪ್ರಕಾರ ಅವರು ಕೊಡ್ಲಿ ಮತ್ತೆ ಕಟ್ಗೆಯಲ್ಲಿ ಕೊಡ್ದಿರೋದು ಅಂತ ಹೇಳಿ ನಮಗೆ ಈಗಾಗ್ಲೇ ಹೇಳಿರ್ತಾರೆ. ಸಂಜೆ ಸಮಯದಲ್ಲಿ ಊರಲ್ಲಿ ಆ ಸಮಯದಲ್ಲಿ ಬಿಗುನು ವಾತಾವರಣ ಇದ್ದಿದ್ದು, ಪೊಲೀಸ್ ಅವರು ಸ್ಪಂದನೆ ಮಾಡಿ ತಕ್ಷಣಕ್ಕೆ ಸ್ಪಾಟ್ಗೆ ವಿಸಿಟ್ ಕೊಟ್ಟು ಎಲ್ಲ ಅಧಿಕಾರಿಗಳು ಅಲ್ಲಿ ಇದ್ದು ಮತ್ತೆ ನಮ್ಮ DR ತುಕಡಿನ ಅಲ್ಲಿ ಇತರ ಕಾರಣಕ್ಕಾಗಿ ಪರಿಸ್ಥಿತಿನ ತಿಳಿಗೊಳಿಸಲಾಗಿರುತ್ತದೆ. ಆ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಫಿರ್ಯಾದಿನ ತಗೊಂಡಿರ್ತೀವಿ. ಇದರಲ್ಲಿ 2 ಕಡೆಯವರು ಫಿರ್ಯಾದಿನ ದಾಖಲು ಮಾಡಿರ್ತಾರೆ. ಫಿರ್ಯಾದಿನ ನಾವು ಮಾಡಿಕೊಂಡು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ಜನನ ವಶಕ್ಕೆ ಪಡೆದಿರ್ತೀವಿ. ಈ 21 ಜನನ ಅವ್ರದ್ದು ಪಾತ್ರ ಮತ್ತೆ ಅವೈಲೇಬಲ್ ರಿಸೋರ್ಸಸ್ ಪ್ರಕಾರ ಏನಿದೆ ಅಂತ ಹೇಳಿ ಅವ್ರನ್ನ ಕಾನೂನು ರೀತಿಯಲ್ಲಿ ವಶಕ್ಕೆ ಪಡ್ಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಊರಲ್ಲಿ ಈ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿರ್ತೀವಿ. ಮತ್ತೆ ಬೇರೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗದೇ ಇರೋಂಗೆ ನಾವು ಎಲ್ಲಾ ಮುಂಜಾಗ್ರತಾ ಕ್ರಮನೂ ಜರುಗಿಸಿದೀವಿ. ಹಾಸ್ಪಿಟಲ್ ಕೂಡ ಜನ ದಾಖಲಾಗಿರ್ತಾರೆ. ಅವ್ರನ್ನು ಕೂಡ ನಿನ್ನೆ ಅಲ್ಲಿ ಇರೋ ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದು, ಅವರಿಗೂ ಕೂಡ ಕೆಲವೊಂದಷ್ಟು ಜನಕ್ಕೆ ಹಣೆ, ಉಬ್ಬು ಮತ್ತೆ ತಲೆಭಾಗಕ್ಕೆ ಪೆಟ್ಟಾಗಿದ್ದು, ಇನ್ನೊಂದಷ್ಟು ಜನಕ್ಕೆ ಕೈ ಮತ್ತೆ ಕಾಲ ಹತ್ರ ಕೂಡ ಪೆಟ್ಟಾಗಿದ್ದು, ಅವರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕಿತ್ಸೆ ದೊರೀತಾ ಇದೆ. ಯಾರಿಗೂ ಪ್ರಾಣಕ್ಕೆ ಹಾನಿ ಇಲ್ದಿರೋ ಸ್ಥಿತಿಯಲ್ಲಿ ಎಲ್ಲರೂ ಚಿಕಿತ್ಸೆಗೆ ಎಲ್ಲರೂ ಸ್ಪಂದನೆ ಮಾಡಿದ್ದು, ಗುಣಮುಖರು ಅತಿ ಬೇಗ ಆಗ್ತಾರೆ ಅಂತ ಹೇಳಿ ನಮ್ಗೆ ಈ ಸಮಯದಲ್ಲಿ ಡಾಕ್ಟರ್ಸ್ ಹೇಳಿರ್ತಾರೆ. ಇದಕ್ಕೆ ಪೂರ್ವಭಾವಿಯಾಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಸುಮಾರು 1 ತಿಂಗಳಿಂದ ಊರಲ್ಲಿ ಜಾತ್ರೆ ನಡೆದ ಸಂದರ್ಭದಲ್ಲಿ ಜಗಳಾಗಿರೋ ಕಾರಣಕ್ಕಾಗಿ ಇದು ಆ ಸಮಯದಿಂದ ಸ್ವಲ್ಪ ವೈಷಮ್ಯ ಬೆಳೆದಿದೆ ಅಂತ ಹೇಳಿ ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಮಯದಲ್ಲಿ ನಮ್ಮ DSP ಅವರು ಖುದ್ದು ಹೋಗಿ ಅಟೆಂಡ್ ಮಾಡಿದ್ದು, ಅಲ್ಲಿ ಹಿರಿಯರು ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ 2 ಸಮುದಾಯದವರನ್ನು ಬರ್ಕೊಟ್ಟಿರ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಈಗಾಗಲೇ ತಹಸೀಲ್ದಾರ್ ಅವರ ಮೂಲಕ PR ನ ಇನಿಷಿಯೇಟ್ ಮಾಡಿರ್ತೀವಿ. ಅಂದ್ರೆ ಪ್ರಿವೆಂಟಿವ್ ಆಕ್ಷನ್ಸ್ ನ ತಗೊಂಡು ಪ್ರಿವೆಂಟಿವ್ ಕೇಸ್ ನ ಕೂಡ ಮಾಡಿದ್ದು, ಈ ಕಡೆ ಆ ಕಡೆ 2 ಕಡೆನೂ ಮಾಡಿರ್ತೀವಿ. ಮತ್ತೆ ಅಲ್ಲಿ ಊರಲ್ಲಿ ಬಹಳಷ್ಟು ದಿನ ಕೂಡ ನಾವು ಪಿಕೆಟಿಂಗ್ ಹಾಕಿರ್ತೀವಿ. ಇದು ನಿನ್ನೆ ಒಂದಷ್ಟು ಜನದ ನಡುವೆ ನಡೆದಿದ್ದ ಘಟನೆ ಈ ತರ ಊರಲ್ಲಿ ಹಬ್ಬಿ ಒಂಥರ ಬಿಗಿನ ವಾತಾವರಣ ಕ್ರಿಯೇಟ್ ಮಾಡಿದೆ. ಇದು ಮರುಕಳಿಸ್ತಿರಂಗೆ ಎಲ್ಲ ರೀತಿ ಕ್ರಮನ ಜರುಗಿಸಿದೀವಿ. ಮತ್ತೆ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಬಯಸ್ತೀವಿ. ಈಗ ತಾನೇ ನಾನು ಹೇಳ್ದಂಗೆ, ಒಂದು ಜಾತ್ರೆ ಸಮಯದಲ್ಲಿ ಅವ್ರವ್ರ ನಡುವೆ ಹುಡುಗರ ನಡುವೆ ಜಾತ್ರೆ ಸಮಯದಲ್ಲಿ ಒಂದ್ ಸ್ವಲ್ಪ ಗಲಾಟೆ ಆಗಿತ್ತು ಅಂತ ಹೇಳಿ ಒಂದು ಕಾರಣ ಅಂತ ಹೇಳ್ತಾರೆ. ಬಟ್ ಆ ಸಮಯದಲ್ಲಿ ಯಾರು ಕೂಡ ಅಡ್ಮಿಟ್ ಆಗುವಂಥದ್ದು ಏನು ಆಗಿರ್ಲಿಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಪ್ರಕರಣ ದಾಖಲಿಸಬೇಕು ಅಂದಾಗೂ ಸಹ ಊರಲ್ಲಿ ವಾತಾವರಣ ಕೆಡುತ್ತೆ, ಮತ್ತೆ ನಾವು ಹಿರಿಯರಿದ್ದೀವಿ, ಮತ್ತೆ ಒಂದೇ ಊರಲ್ಲಿ ಇರ್ತೀವಿ ಅಂತ ಹೇಳಿ ಹಿರಿಯರು ಮತ್ತೆ ಹುಡುಗರು ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಿಲ್ಲ. ಮತ್ತೆ ಅದನ್ನು ಕೂಡ ನಾವು ರೈಟಿಂಗ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಆ ನಂತರ ನಾವು ಪ್ರಿವೆಂಟಿವ್ ಆಕ್ಷನ್ ಹೆಂಗೆ ಮಾಡ್ತೀವಿ, PR ಕೇಸಸ್ ಕೂಡ ಮಾಡಿರ್ತೀವಿ. ಅದನ್ನ ಬಿಟ್ಟು ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಈ ಹೊಲದಲ್ಲಿ ನೀರಿನ ಬಳಕೆ ವಿಚಾರಕ್ಕೇನೆ ಪ್ರಾರಂಭ ಆಗಿರೋದು. ಅದೇ ರೀತಿ ಕಂಪ್ಲೇಂಟ್ ಅಲ್ಲಿ ಕೂಡ ದಾಖಲು ಮಾಡುತ್ತೆ. ತಿಂಗಳು 18 ಇಂದ 21 ಟೈಮಲ್ಲಿ ಆಗಿರೋದು ಅಂತ ಹೇಳಿ ನಮ್ಗೆ ಈ ಸಮಯದಲ್ಲಿ ಮಾಹಿತಿ ಇದೆ.
ಅದೇ 1 ತಿಂಗಳ ಹಿಂದೆ. ಆಮೇಲೆ ಕೂಡ ಬಹಳಷ್ಟು ಜನ ನಾವು ಪಿಕೆಟಿಂಗ್ ಕೂಡ ಹಾಕಿದ್ವಿ, ಊರಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ವಿ. ಆ ಸಮಯದಲ್ಲಿ ಏನಾಗಿರ್ಲಿಲ್ಲ. ನಿನ್ನೆ ದಿನ ಅಚಾನಕ್ಕಾಗಿ ಇರುತ್ತೆ. ಒಟ್ಟು ಜಿಮ್ಸ್ ಹಾಸ್ಪಿಟಲ್ ಅಲ್ಲಿ 23 ಜನ ಇದ್ದಾರೆ. ಮತ್ತೆ ನಮ್ಮ ಮುಂಡರ್ಗಿ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಈ ಸಮಯದಲ್ಲಿ 9 ಜನ ಇದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಅದ್ರ ಪ್ರಕಾರ ಎಲ್ಲರದನ್ನು ಟ್ರೀಟ್ಮೆಂಟ್ ಬಗ್ಗೆ ನಾವು ಈಗಾಗಲೇ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಮಾತಾಡಿದ್ವಿ. ಎಸ್ ಹಾಸ್ಪಿಟಲ್ ಬರೀ ಅಷ್ಟೇ ಇದ್ದಾರೆ, ಬೇರೆ ಸಮುದಾಯದವರು ಯಾರಿಗೂ ಗಾಯ ಆಗಿಲ್ಲ, ಅಡ್ಮಿಟ್ ಕೂಡ ಆಗಿಲ್ಲ. 2 ಕಡೆ ಸೇರಿ 21 ಜನನ ಈ ಸಮಯದಲ್ಲಿ ಅರೆಸ್ಟ್ ಮಾಡಿದ್ವಿ. ಅದನ್ನ ಇನ್ನ ನಾವು ಚೆಕ್ ಮಾಡ್ತಿದ್ವಿ. ಬಟ್ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ಜನನ ವಶಕ್ಕೆ ಪಡೆದಿದ್ದೀವಿ.